ನಿಮ್ಮೆಲ್ಲರ ಸುಮಾರು 7 ಬಾರಿ ಸತತವಾಗಿ ನಿಮ್ಮನ್ನ ಪ್ರತಿನಿಧಿಸಿ ನೀವು ಈ ರಾಜ್ಯದ ಸೇವೆಯನ್ನು ಮಾಡ್ತಿರ್ತಕ್ಕಂಥ KH ಮುನಿಯಪ್ಪನವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರೇ, UT ಖಾದರ್ ಅವರೇ, ಯತೀಂದ್ರ ಸಿದ್ದರಾಮಯ್ಯನವರೇ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ದೊಡ್ಡ ಒತ್ತನ್ನು ಕೊಡ್ತಾ ಇದ್ದಾರೆ ನಮ್ಮ ಈಶ್ವರ್ ಖಂಡ್ರೆರವರು. ನಮ್ಮ ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಸುಧಾಕರ್ ಅವರೇ, ಮಂಜು ಕೊತ್ತೂರ್ ಅವರೇ, ನಾರಾಯಣ ಸ್ವಾಮಿ ಬಂಗಾರಪೇಟೆ ಅವರೇ, ರೂಪಾ ಶಶಿಧರ್ ಅವರೇ, ಸುದರ್ಶನ್ ಅವರೇ, ಅನಿಲ್ ಕುಮಾರ್ ಅವರೇ, ನನ್ನ ಹಳೆಯ ಶಾಸಕರು ಮಿತ್ರರವರು ವೆಂಕಟೇಶ್ವರರೆಡ್ಡಿ ಅವರೇ, ಸಮೃದ್ಧಿ ನಾಗರಾಜ್ ಅವರೇ, DT ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಮುಖಂಡರ ಅಂತ ನಜೀರ್ ಅಹಮದ್ ರವರೇ, ಮೂರ್ತಿಯವರು, ಮಂಜುನಾಥ್ ರವರು, ಇನ್ನು ಬಹಳ ಜನ, ಆದಿನಾರಾಯಣ್, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣ್ ರವರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು, ಮಧುಗಂಗಾರ್ ಅವರು, ರಾಮ್ ಪ್ರಸಾದ್ ಅವರು ಇಬ್ರು ಕೂಡ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿದ್ದೀರಿ, ಅಧಿಕಾರಿ ಮಿತ್ರರಿದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇವತ್ತು ನಾವೆಲ್ಲ ಕೋಲಾರ ಜಿಲ್ಲೆಯ, ನಾನು ಈ ಕಾರ್ಯಕ್ರಮವನ್ನು ಬಹಳ ಹಿಂದೆನೇ ಕೊಟ್ಟಿದ್ದೆ. ಸಂಪುಟದ ವಿಸ್ತರಣೆಯ ಮಧ್ಯದಲ್ಲಿ ದಿನಾಂಕವನ್ನು ಕೊಟ್ಟು ಸುಮಾರು 8 ದಿನ ಈ ಶಾಮಿಯಾನ ಎಲ್ಲ ಕೂಡ ಕಾದಿ ಕುತ್ಕೊಂಡಿತ್ತು ಅಂತ ಹೇಳಿ ಶಾಸಕರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ಈಗಾಗಲೇ ವಿಭಾಗ ಮಟ್ಟದಲ್ಲಿ ಹೋಗಿ ನಾನು ಬರಗಾಲದ ವೀಕ್ಷಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲಿಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಂಜೇಗೌಡರ ಮುಖಂಡತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ನಿಮಗೊಂದು ಚಿನ್ನದ ನಾಡು ಅಂತೇಳಿ ಹೆಸರು ಬಂದಿದೆ. ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ಕೊಟ್ಟಂತ ಭೂಮಿ. ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು DVG ಅವರು ಹುಟ್ಟಿದಂಥ ನಾಡಿದು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರನ್ನ ನೀಡಿದಂಥ ಒಂದು ಪವಿತ್ರವಾದಂಥ ಜಿಲ್ಲೆ. ಇಂಥ ಕೋಲೂರಿನ ಮಾರುವಂಥ ಜನರಿಗೆ ನಾನು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರೋದೇ ಒಂದು ನನ್ನ ಭಾಗ್ಯ. ಅಧಿಕಾರ ಶಕ್ತಿಯ ಒಂದು ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ ಅಂತ ಹೇಳಿ ನಾನು ಅರಿದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ಈ ರಾಜ್ಯವನ್ನ ಮುಂದೂಡಲು ತಾವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಅಧಿಕಾರ ಇದು ನಾನು ಸಿಂಹಾಸನ ಅಂತ ಹೇಳಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ. ಇದು ಜನರ ಸೇವೆಗೆ ಸಿಕ್ಕಿರಂತ ಒಂದು ದೊಡ್ಡ ಅವಕಾಶ. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ದೇವರು. ನಮಗೆ ನಿಮ್ಮನ್ನ ದೇವರ ಮನೋಭಾವದಿಂದ ಯಾವ ಕೆಟ್ಟ ಮನಸ್ಸಿಲ್ಲದೆ ನಮಗೆ ಆಶೀರ್ವಾದ ಮಾಡಿ
ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇವತ್ತು ನನಗೆ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನೋಡಿದ್ರೆ ನಂಜೇಗೌಡರ ಸಂಘಟನೆಯ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದ ಇವೆಲ್ಲ ನೋಡಿದ್ರೆ ನನಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಂಥ ಮಾತು ನನಗೆ ನೆನಪು ಬರ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದರೆ ನಂಜೇಗೌಡರು ಸಾಧನೆ ಮತ್ತು ಆದರ್ಶ ಎರಡವನ್ನು ಕೂಡ ತೋರಿಸಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಅತಿ ಹೆಚ್ಚು ನನ್ನ ಮೆಚ್ಚಿನ ಶಾಸಕರು, ಇಡೀ ರಾಜ್ಯಕ್ಕೆ ನಂಜೇಗೌಡರು ಒಂದು ಆದರ್ಶ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಆದರ್ಶ ಸಾಧನೆಯ ಶಾಸಕರನ್ನ ಪಡೆದು 3,200 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ತಂದು ನೀವು ಅಭಿವೃದ್ಧಿಯನ್ನ ಮಾಡಿಸಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಬಂದು ನಿಮ್ಮ ತಾಲೂಕಿನಲ್ಲಿ ಬೆಳೆದಂತ ತರಕಾರಿ, ಹೂವು, ಹಣ್ಣು ಇವೆಲ್ಲ ಕೂಡ ಕಡಿಮೆ ಬೆಲೆಗೆ ತೆಗೆದುಕೊಂಡೋಗಿ ಈ ಬೆಲೆಯನ್ನ ಅಂತರಕ್ಕೆ ಇಡಬೇಕು ಅಂತ ಹೇಳಿ ಬೆಲೆ ಎಲ್ಲ ಕುಸ್ತೋಗಿತ್ತು. ನೀವು ಬೆಳೆದಂತ ತರಕಾರಿ ತೆಗೆದುಕೊಳ್ಳೋರಿಲ್ಲ. ಆದರೆ ಆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂತ ಈ ಮಾಲೂರು ತಾಲೂಕನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆ ಹಿಂದೆ ಹಲವಾರು ರಾಜ್ಯದ ಮಂತ್ರಿಗಳಿಂದ ಆಳಿದೆ. ಗಂಗಾ, ಕದಂಬ, ಚೋಳರು, ಪಲ್ಲರು, ಚಾಲುಕ್ಯರು ಎಲ್ಲ ಕೂಡ ಆಳಿದ್ದಾರೆ. ಆದರೆ ಈ ಜಿಲ್ಲೆಯ ರೈತರಿದಾರಲ್ಲ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ರೈತರು ನಿಮ್ಮನ್ನ ಯಾವತ್ತೂ ಕೂಡ ಇಡೀ ರಾಜ್ಯದ ಜನತೆ ನೆನೆಸ್ಕೊಳ್ಬೇಕು. ನಿಮ್ಮ ಭೂಮಿಯಲ್ಲಿ ನೀರಿನ ಮಟ್ಟ ಈಗೇನೋ KC ವ್ಯಾಲಿ, ಬೇರೆ ಬೇರೆ 2-3 ವ್ಯಾಲಿ ಮಾಡಿ ನೀರಿನ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ 2,000 ಅಡಿವರೆಗೂ ಕೂಡ ಭೂಮಿಯಲ್ಲಿ ನೀರು ಇಲ್ಲದೆ ಹೋದಾಗ ಇಡೀ ನಮ್ಮ ಬೆಂಗಳೂರು ನಗರಕ್ಕೆ ಹಾಲು, ರೇಷ್ಮೆ, ತರಕಾರಿ, ಹಣ್ಣು, ಹೂವು ಇದನ್ನೆಲ್ಲ ಕೊಟ್ಟು ಬೆಳೆದು ಅನೇಕ ರೈತರು, ಇಡೀ ರಾಜ್ಯದಲ್ಲಿ ಸಾವಿರಾರು ರೈತರು ಸತ್ರು ಕೂಡ ನಿಮ್ಮ ಕೋಲಾರ ಜನತೆಯ ರೈತರಿದಾರಲ್ಲ, ಸ್ವಾಭಿಮಾನಿಗಳು ಒಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಧೈರ್ಯದಿಂದ ನಿಮ್ಮ ಬದುಕನ್ನು ತಾವು ತೋರಿಸ್ತಾ ಇದ್ದೀರಿ. ನಿಮಗೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಕೆಲವು ಮಾತಾಡಿದ್ದೇನೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಬದುಕನ್ನ ರೇಷ್ಮೆಯಲ್ಲಿರ್ಬೋದು, ಹಾಲಲ್ಲಿರ್ಬೋದು, ತರಕಾರಿಯಲ್ಲಿರ್ಬೋದು ರೈತರು ಬದುಕಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಗಳು ಬಂದಿರ್ಬೋದು. ಆದರೆ ನಿಮ್ಮ ಬದುಕು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥದ್ದು. ಇದಕ್ಕೆ ನಿಮಗೆ ಒಂದು ಇತಿಹಾಸವನ್ನ ಇದೆ. ನಮ್ಮ ನಂಜೇಗೌಡರು ನಿಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಡಿಪೆಟ್ಟು ಬಿಡದೆ ನನಗೆ ಯಾವ್ದೋ ಶಿಲೆ ಕೊಟ್ರು ಅವರು, ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಶಿಲೆ ಕೊಟ್ರು, ಬೇರೆಯವ್ರಿಗೂ ಎಲ್ಲ ಕೂಡ ಶಿಲೆಗಳನ್ನ ಕೊಟ್ರು. ಉಳಿಪೆಟ್ಟು ಬಿಡದೆ ಯಾವ ಶಿಲೆ ಕೂಡ, ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಹೋರಾಟ ಇಲ್ಲದೆ ಯಾವ ಪ್ರಗತಿ ಕೂಡ ಸಾಧ್ಯ ಇಲ್ಲ.
ದೇವರು